ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಪಟ್ಟಣದ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಇಂದು ಮಣ್ಣಿನ ಪೂಜೆಗೆ ಇಂದು ವಿದ್ಯುಕ್ತ ಚಾಲನೆ ನೀಡಲಾಯಿತು. ಹಲವು ದಶಕಗಳಿಂದ ಗಣಪತಿ ಆಸ್ಥಾನ ಮಂಟಪದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ 1 ಮಂಡಲಗಳ ಕಾಲ ಪೂಜಿಸುತ್ತಾ ಬಂದಿದ್ದು, ಈ ಬಾರಿಯೂ ಕೂಡ ಆಷಾಢದ ಪ್ರಥಮ ಏಕಾದಶಿಯಂದು ಮಣ್ಣಿನ ಪೂಜೆಗೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ ಚ.ನ. ಅಶೋಕ್, ಕಳೆದ 74 ವರ್ಷಗಳಿಂದಲೂ ಗಣಪತಿ ಭವನದಲ್ಲಿ ಗಣಪತಿ ಪ್ರತಿಷ್ಠಾಪಿಸಲಾಗುತ್ತಿದೆ. ಅಲ್ಲದೆ ಪ್ರತಿ ವರ್ಷ ಒಂದೊಂದು ರೀತಿಯ ಹೆಸರಲ್ಲಿ ಗಣಪತಿಯನ್ನು ನಿರ್ಮಾಣ ಮಾಡುತ್ತಿದ್ದು, ನಾಡಿನಾದ್ಯಂತ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸಿದೆ. ಈ ವೇಳೆ ಸುಮಾರು ಪ್ರತಿನಿತ್ಯ 5-10 ಸಾವಿರ ಮಂದಿಗೆ ಅನ್ನದಾಸೋಹ ಕಾರ್ಯಕ್ರಮ ಮಾಡಲಾಗುತ್ತದೆ. ಅಂದ್ರೆ ಸಾಮಾನ್ಯ ಗಣಪತಿ ಚಂದ್ರಾಯಪಟ್ಟಣದ ಗಣಪತಿಯನ್ನ ಏಕಾದಶಿ ದಿವಸ ಮಣ್ಣಿನ ಪೂಜೆಯನ್ನು ಮಾಡ್ತೀವಿ. ಶ್ರದ್ಧಾ ಭಕ್ತಿಯಿಂದ ಏಕಾದಶಿಯಿಂದ ಮಣ್ಣಿನ ಪೂಜೆಯನ್ನು ಮಾಡಿ ಅವತ್ತಿನ ಗಣಪತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗಣಪತಿಯ ಹಬ್ಬದ ದಿನಕ್ಕೆ ಮುಗಿಯುತ್ತದೆ ನಮ್ಮ ಈ ಕಾರ್ಯಕ್ರಮ. ವಿಶೇಷವಾಗಿ ಜನರ ಧಾರ್ಮಿಕ ಭಾವನೆಗಳನ್ನ ಬೆಳೆಸುವಂಥದ್ದಕ್ಕೆ ಗಣಪತಿ ಗಣ ಸೇವಾ ಸಮಿತಿ ತನ್ನದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ ಕೆಲಸ ಮಾಡ್ತಾ ಬಂದಿದೆ. ಇದು ಚಂದ್ರಾಯಪಟ್ಟಣದ ಗಣಪತಿ ಸೇವಾ ಸಮಿತಿ ಒಂದು 100 ಅಡಿ ಜಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡಿ ಬಡವರಿಗೂ ಕೂಡ ಇದರಿಂದ ಅನುಕೂಲ ಆಗ್ತಾ ಇದೆ. ವಿಶೇಷವಾಗಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀವಿ. ಧಾರ್ಮಿಕ ಕಾರ್ಯಕ್ರಮಗಳನ್ನ ಶ್ರದ್ಧಾ ಭಕ್ತಿಯಿಂದ ಇವತ್ತು ಮನೆ ಶಾಸಕರಂತ ಬಾಲಕೃಷ್ಣ ಸರ್ ಅವರು ಮಣ್ಣಿನ ಪೂಜೆಗೆ ಚಾಲನೆ ಕೊಟ್ಟರು. ಮತ್ತೆ ಮೇಲ್ಗಡೆ ಪುರಸಭಾ ಅಧ್ಯಕ್ಷರು ಆಗಮಿಸಿದ್ರು. ಮೇಲ್ಗಡೆ ಶೀಟ್ಗಳೆಲ್ಲ ಕೂಡ ಒಂದು 50-45 ಶೀಟ್ಗಳು ತೋರ್ತಾ ಇದೆ. ಅದಕ್ಕೆ ಪಲ್ಮಿಕ್ ಶೀಟ್ ಅಂತ ಹೇಳಿ ಸೌಂಡ್ಲೆಸ್ ಶೀಟ್ ನ ಪುರಸಭೆಯಿಂದ ಹಾಕೊಡ್ತಾ ಇದ್ದಾರೆ. ಅವರು ಕೂಡ ಧನ್ಯವಾದ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಪುರಸಭಾ ಅಧ್ಯಕ್ಷರು ಮೋಹನ್ ಅವರು, ಉಪಾಧ್ಯಕ್ಷರು ರಾಣಿಕೃಷ್ಣ ಅವರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಗಣೇಶ್ ಅವರು ಎಲ್ಲ ಗೌರವಿತ ಪುರಸಭಾ ಸದಸ್ಯರು ಕೂಡ ಆಗಮಿಸಿದರು. ಮುಖ್ಯಾಧಿಕಾರಿ ಅಂತ ನಮ್ಮ ಯತೀಶ್ ಅವರು ಕೂಡ ಬಂದಿದ್ದರು. ಚಂದ್ರಾಯಪಟ್ಟಣದ ಸಮಸ್ತ ಜನರ ಸಹಕಾರದೊಂದಿಗೆ ಚಂದ್ರಾಯಪಟ್ಟಣದ ಗಣಪತಿ ಸೇವಾ ಸಮಿತಿ ಒಂದು ವಿಶಿಷ್ಟವಾದ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ನಮನ ಸಲ್ಲಿಸುತ್ತೆ. ಪ್ರತಿ ವರ್ಷ ವಿಶೇಷವಾಗಿ ಕಳೆದ 3 ವರ್ಷಗಳಿಂದ 52 ದಿನಗಳ ಕಾಲ ನಿರಂತರವಾಗಿ 5,000 ಜನರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಇಡೀ ನಾಡಿನಲ್ಲಿ 52 ದಿನಗಳ ನಿರಂತರವಾಗಿ ಮಾಡುವಂತ ಕೀರ್ತಿ ಇದು ಚಂದ್ರಾಯಪಟ್ಟಣ ಗಣಪತಿ ಸೇವಾ ಸಮಿತಿಗೆ ಅನ್ನದಾನ ಮಾಡುವಂತ ಕೀರ್ತಿ ಅಂತ ಹೇಳಕ್ ಬಯಸ್ತೀನಿ. ಬಳಿಕ ಮಾತನಾಡಿದ ಗೋ ಸಂರಕ್ಷಣಾ ಮನೋಹರ್ ಮಾತನಾಡಿ, ಪ್ರಥಮ ಏಕಾದಶಿಯಂದು ಮಣ್ಣಿನ ಪೂಜೆ ಬಳಿಕ ಗಣಪತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಬಳಿಕ 48 ದಿನವೂ ಹಗಲು ಮತ್ತು ರಾತ್ರಿ ಪೂಜೆ ಜೊತೆಗೆ ರಾತ್ರಿ ವೇಳೆ ಭಕ್ತರಿಗಾಗಿ ಮನರಂಜನಾ ಕಾರ್ಯಕ್ರಮ ಜರುಗಲಿದೆ. ಕೊನೆಯ ದಿನ ಮೈಸೂರಿನ ದಸರಾ ಆನೆಗಳನ್ನು ಕರೆತಂದು ಸ್ವಾಮಿಯವನ್ನು ಭವ್ಯ ತೆರೆದ ಬೆಳ್ಳಿರಥದಲ್ಲಿ ಕೂರಿಸಿ ಪಟ್ಟಣದ ವಿವಿಧ ಬಡಾವಣೆಯಲ್ಲಿ ಮೆರವಣಿಗೆ ಮೂಲಕ ಉತ್ಸವ ಮಾಡಲಾಗುತ್ತದೆ. ನಂತರ ವಿಸರ್ಜನಾ ಕಾರ್ಯಕ್ರಮ ಜರುಗಲಿದೆ ಎಂದರು. ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ವತಿಯಿಂದ ಏನು 74 ವರ್ಷದ ನಿರಂತರವಾದ ಈ ಭಗವಂತನ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಿದೆ. ಇದು ವಿಶೇಷ ಏನಂತಂದ್ರೆ, ಇವತ್ತು ಪ್ರಥಮ ಏಕಾದಶಿ. ಪ್ರತಿ ವರ್ಷನೂ ಈಗ 74 ವರ್ಷದಿಂದ ನಡ್ಸ್ಕೊಂಡ್ ಬಂದಿರುವಂತ ಸಂಪ್ರದಾಯ ಏನಂದ್ರೆ, ಪ್ರಥಮ ಏಕಾದಶಿ ಮಣ್ಣಿನ ಪೂಜೆ ಆಗುತ್ತೆ. ಅಲ್ಲಿಂದ 48 ದಿನಕ್ಕೆ ಕರೆಕ್ಟಾಗಿ ಭಗವಂತನ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಅಲ್ಲಿಂದ 48 ದಿನ ಇಲ್ಲ 52 ದಿನ ಶನಿವಾರ ಭಾನುವಾರ ಬರಂಗ್ ನೋಡ್ಕೊಂಡು ಅಲ್ಲಿ 48 ದಿನ 1 ಮಂಡಲ ದಾಟಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಹೀಗೆ ನಿರಂತರವಾಗಿ ಮುಂಚೆಯಿಂದ ನಡ್ಸ್ಕೊಂಡ್ ಬಂದಿರೋಂಥದ್ದು ನಾವು ಹಾಗೆ ನಡೆಸ್ತಾ ಹೋಗ್ತಾ ಇದೀವಿ. ಇಲ್ಲಿ 48 ದಿನಾನೂ ಬೆಳಿಗ್ಗೆ ಪೂಜೆ ಇರುತ್ತೆ. ಎಲ್ಲ ಹಲವಾರು ಸಂಘ ಸಂಸ್ಥೆಗಳು ಬಂದು ಹಗಲು ಪೂಜೆಗಳು ಮಾಡ್ತಾರೆ. ಮತ್ತೆ ಮಧ್ಯಾಹ್ನ 48 ದಿನಾನು ಅನ್ನದಾನ ಇರುತ್ತೆ. ಮತ್ತೆ 48 ದಿನಾನೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಮತ್ತೆ 49ನೇ ದಿನ ನಾವು ವೈಭವದ ಉತ್ಸವ. ಅವತ್ತು ಆನೆ, ಕುದುರೆಗಳು ಇವೆಲ್ಲ ಹೆಂಗೆ ಮೈಸೂರು ದಸರಾ ನಡೀತು ಅದೇ ತರನೇ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಎಲ್ಲ ವ್ಯವಸ್ಥೆನೂ ಸಹ ಆ ಭಗವಂತನ ಕೃಪೆಯಿಂದನೇ ಅನ್ನೋ ಒಂದು ಒಳ್ಳೆ ಭಾವನೆಯಿಂದ ನಾವೆಲ್ಲ ಮಾಡ್ತಾ ಇರೋದ್ರಿಂದ ಅಷ್ಟು ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಾರ್ಯಕ್ರಮವೇ. ಇದಕ್ಕೆ ಸಹಕಾರನೂ ಅಷ್ಟೇನೆ ಪುರಸಭೆಯವರು, ಸಾರ್ವಜನಿಕರು ತುಂಬಾ ಸಹಕಾರ ಮಾಡ್ತಾರೆ. ಇವತ್ತು ಏನಾದ್ರು ಒಂದು ಸೇವಾ ಸಮಿತಿ ಕಾರ್ಯ ನಡೀತದೆ ಅಂತಂದ್ರೆ, ಯಾಕಂದ್ರೆ ನಮ್ಮ ಗಣಪತಿ ಸೇವಾ ಸಮಿತಿಯಿಂದ ನಡೀತಾರೆ ಈ ಛತ್ರದ ಬಾಡಿಗೆ ತುಂಬಾ ಕಮ್ಮಿ. ಅಲ್ಲಲ್ಲಿಗೆ ಸರಿಯಾಗುತ್ತೆ. ಅದು ರಿಪೇರಿದಾಗ್ಲಿ, ಬಣ್ಣ ಹೊಡ್ಸೋದಾಗ್ಲಿ ಅಲ್ಲಲ್ಲಿಗೆ ಸರಿಯಾಗುತ್ತೆ. ಏನೊಂದು ವರ್ಷದಲ್ಲೇ ನಡೆಯುವಂಥದ್ದು 28ರಿಂದ 30-35 ಮದುವೆಗಳು ಅಷ್ಟು ಅಲ್ಲಿಗೆ ಸರಿಯಾಗುತ್ತೆ. ಆದ್ರೆ ಅಷ್ಟು ಕಾರ್ಯಕ್ರಮಕ್ಕೂ ಸಹ ಸಾರ್ವಜನಿಕರು ಹಾಗೂ ಪುರಸಭೆ ಮತ್ತೆ ನಮ್ಮ ಮಾನ್ಯ ಶಾಸಕರು ಮತ್ತೆ MLC ಅವರು ಇವರೆಲ್ಲರೂ ತುಂಬಾನೇ ಸಹಕಾರ ಮಾಡ್ತಾರೆ. ಎಲ್ಲರೂ ಸಹಕಾರ ಮಾಡ್ತಾ ಇರೋದ್ರಿಂದ ಇವತ್ತು ತುಂಬಾ ಚೆನ್ನಾಗಿ ನಡೀತಾ ಇದೆ.
ಹೀಗೆ ನಿರಂತರವಾಗಿ ಮುಂದಿನೂ ಸಹ ಅವರೆಲ್ಲ ಸಹಕಾರ ಇರಲಿ ಅಂತ ಅಂದ್ಬಿಟ್ಟಿದೆ ನಮ್ಮ ಸೇವಾ ಸಮಿತಿಯಿಂದ ಅವ್ರನ್ನ ಕೇಳ್ಕೊಂತೀವಿ. ಕಾರ್ಯಕ್ರಮದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಮಾಜಿ ಪುರಸಭೆ ಅಧ್ಯಕ್ಷ ಸತ್ಯನಾರಾಯಣ್, ಕಲಾವಿದ ನಂಜುಂಡಮೈಮ್, ಕರ್ನಾಟಕ ವೀರ ಸಮರ ಸೇನೆ ಜಿಲ್ಲಾಧ್ಯಕ್ಷ ಭರತ್ ಗೌಡ, ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಪ್ರಾಂಶುಪಾಲ ಬಿಎಲ್ ಅರುಣ್ ಗೌಡ, ರಾಘವೇಂದ್ರ ಮುಂತಾದವರಿದ್ದರು. ಹಸು ಬಂತು.